ಮಕ್ಕಳ ಮಾನಸಿಕ ಆರೋಗ್ಯವನ್ನು ಯಾರು ಕಾಪಾಡುತ್ತಾರೆ? ಮಕ್ಕಳು ಅಂದರೆ ನಾನು ಹೇಳ್ತಿರ್ತಕ್ಕಂಥದ್ದು ಶಾಲೆಗೆ ಹೋಗುವ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಯಾರು ರಕ್ಷಣೆ ಮಾಡುತ್ತಾರೆ? ಮಾನಸಿಕ ಆರೋಗ್ಯ ಅಂದ್ರೇನು? ನಿರಂತರ ದುಃಖ ಅಥವಾ ನಿರಾಶೆಯ ಭಾವನೆಗಳನ್ನು ಅನುಭವಿಸುವುದು. ಶಾಲೆಯಲ್ಲಿ ಸುಮಾರು 1 ಅಥವಾ 2% ಮಕ್ಕಳಿಗೆ ಬುಲ್ಲಿ ಮಾಡೋದು. ವಿದ್ಯಾರ್ಥಿಗಳು ಸುರಕ್ಷತಾ ಕಾರಣಗಳಿಂದ ಶಾಲೆಗೆ ಬರದೇ ಇರೋದು, ಮನೆಯಲ್ಲಿ ಹೊಡೆಸಿಕೊಂಡು ಶಾಲೆಗೆ ಬರದೇ ಇರೋದು, ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ತೆಗೆದುಕೊಂಡಿಲ್ಲ ಅಂತ ಮನಸ್ಸಿಗೆ ದುಃಖವಾಗುವುದು, ಗೃಹ ಕಾರ್ಯ ಹೋಮ್ವರ್ಕ್ ಮಾಡದೇ ಇರತಕ್ಕಂಥ ಭಯ, ಶಾಲಾ ಸಾರಿಗೆ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಗಲಾಟೆ, ಗಣಿತ ಪಾಠಗಳಲ್ಲಿ ಅತಿಯಾದ ಒತ್ತಡ, ಶಾಲೆಯ ಸಮಯದಲ್ಲಿ ಮತ್ತು ನಂತರ ಕಡಿಮೆ ಕ್ಯಾಲೋರಿಗಳ ಸೇವನೆ, ಹೆಚ್ಚು ಊಟ ತಿಂಡಿ ಇಲ್ಲದೆ ಇರತಕ್ಕಂಥ ಮಕ್ಕಳು, ಸಿನಿಮಾಗಳು ಮತ್ತು ರೀಲ್ಸನ್ನು ಮೊಬೈಲಲ್ಲಿ ನೋಡ್ತಕ್ಕಂಥದ್ದು, ರಾತ್ರಿ ತಂದೆ ತಾಯಿಗಳ ಜೊತೆ ಕೂತ್ಕೊಂಡು ಟಿ ವಿಯನ್ನು ಬಹಳ ಹೊತ್ತು ನೋಡ್ತಕ್ಕಂಥದ್ದು, ಇವೆಲ್ಲವೂ ಸಹಿತ ಮಕ್ಕಳ ಮನಸ್ಸಿನ ಮೇಲೆ ಅತಿಯಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಈ ಮಕ್ಕಳ ಮನಸ್ಸಿನ ಆರೋಗ್ಯ ಕೆಟ್ಟು ಹೋಗುತ್ತೆ. ಮೆಂಟಲ್ ಹೆಲ್ತ್ ಅಂತೀವಲ್ಲ, ಅದು ಕೆಟ್ಟು ಹೋಗುತ್ತೆ. ಇದನ್ನು ಸರಿಪಡಿಸೋದು ಯಾರು? ಶಿಕ್ಷಕರು, ಪೋಷಕರು ಯಾರು ಮಾಡಬೇಕು ಅಂತ ಕೇಳಿದಾಗ ನನಗನ್ಸುತ್ತೆ ಇದನ್ನು ಶಾಲೆಯಲ್ಲಿ ಶಿಕ್ಷಕರು ಸರಿ ಮಾಡಬೇಕು. ಮಕ್ಕಳನ್ನು 1-2 ನಿಮಿಷ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ಎಲ್ಲರೂ ಆರೋಗ್ಯವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ? ಪಾಠವನ್ನು ಸಂತೋಷವಾಗಿ ಕಲಿಯೋಣವೇ ಎಂದು ಮಕ್ಕಳನ್ನು ಉತ್ತೇಜಿಸಬೇಕು. ಅದಾದ ಮೇಲೆ ಯಾವುದಾದ್ರೂ ಮಕ್ಕಳು ಖಿನ್ನತೆಯನ್ನು ತೋರಿಸಿದಾಗ, ಅಂದರೆ ಡಲ್ಲಾಗಿ ಕೂತ್ಕೊಂಡಿರೋದು, ಪುಸ್ತಕ ಓಪನ್ ಮಾಡದೇ ಇರೋದು, ಬೇರೆ ಕಡೆ ನೋಡ್ತಾ ಇರೋದು, ಹೀಗೆಲ್ಲ ಮಾಡಿದಾಗ ಅವರಿಗೆ ಮನಸ್ಸಿನ ಮೇಲೆ ಪರಿಣಾಮವಾಗಿರುತ್ತೆ. ಅಂಥ ಮಕ್ಕಳನ್ನು ಕೇಳಿ ಏನೂ ಆಗಿದೆ ಅಂತಕ್ಕಂಥದ್ದು ಹೇಳಿ ಅವರಿಗೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು. ಮತ್ತು ಪ್ರತಿ ನಿಮಿಷ, ಪ್ರತಿ ಒಂದು ಪೀರಿಯಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 2 ನಿಮಿಷ ಅಥವಾ 1 ನಿಮಿಷ ಮೌನವಾಗಿ ಎಲ್ಲರೂ ಕುಳಿತುಕೊಂಡು ಕೈ ಕಟ್ಕೊಂಡು ಅಥವಾ ಕುರ್ಚಿ ಮೇಲೋ ಬೆಂಚಿನ ಮೇಲೋ ನೆಲದ ಮೇಲೋ ಕೂತ್ಕೊಂಡು ಕಣ್ಣು ಮುಚ್ಚಿ ಒಂದು ಧ್ಯಾನವನ್ನು ಮಾಡ್ತಕ್ಕಂಥದ್ದು. ಧ್ಯಾನ ಏನು ಹೆಚ್ಚಿಗೆ ಮಾಡಬೇಕಾಗಿಲ್ಲ. ದೇವರೇ ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡು, ಕಲಿಯಲು ಅವಕಾಶ ಕೊಡು, ಇಷ್ಟು ಹೇಳಿ ಮಕ್ಕಳನ್ನು ಪ್ರತಿದಿನ ಉತ್ತೇಜನ ಮಾಡಿ ಶಾಲೆಯಲ್ಲಿ ಸುಮಾರು 1 ಅಥವಾ 2 ಪೀರಿಯಡನ್ನು ಈ ಮಕ್ಕಳ ಮನಸ್ಸಿನ